ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿ ಇವತ್ತಿಗೆ 100 ಡೇಸ್ 100 ದಿನ ಆಗ್ತಾ ಇದೆ. ಜೂನ್ 11ಕ್ಕೆ ಮೈಸೂರಿನಲ್ಲಿ ಶೂಟಿಂಗ್ಗೆ ಅಂತ ದರ್ಶನ್ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ಸ್ವಲ್ಪ ದಿನ ಇದ್ರು, ನಂತರ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಯಿತು. ಒಟ್ಟಾರೆ 100 ದಿನ ಆಗಿದೆ ದರ್ಶನ್ ಅರೆಸ್ಟ್ ಆಗಿ. ಕೊಲೆ ನಡೆದ 60 ಗಂಟೆಯೊಳಗೆ ದರ್ಶನ್ ಅರೆಸ್ಟ್ ಆಗುತ್ತೆ. 12 ದಿನ ಕೊಲೆ ಕೇಸ್ ಸಂಬಂಧ ಪೊಲೀಸರು ವಿಚಾರಣೆ ನಡೆಸಿದ್ರು ಪೊಲೀಸ್ ಕಸ್ಟಡಿಯಲ್ಲಿ. ಈಗ 89 ದಿನದಿಂದ ಜೈಲಿನಲ್ಲಿದ್ದಾರೆ. ಇನ್ನೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಕೆಯಾಗಿಲ್ಲ. ಹಾಗಾಗಿ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನ ಅವಧಿ ಕೂಡ ವಿಸ್ತರಣೆಯಾಗಿರೋ ಹಿನ್ನೆಲೆಯಲ್ಲಿ ಮತ್ತಷ್ಟು ದಿನ ಜೈಲಿನಲ್ಲೇ ಇರಬೇಕಾಗತ್ತೆ ಆರೋಪಿ ದರ್ಶನ್. ಈ ಮಧ್ಯೆ ದರ್ಶನ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗ್ತಾ ಇದೆ. ಯಾಕಂದ್ರೆ ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಆರೋಪಿಗಳು ಈ ಎವಿಡೆನ್ಸ್ಗಳನ್ನ ಚಾಲೆಂಜ್ ಮಾಡದಂತೆ ತಯಾರಿ ನಡೆಸಿದ್ದಾರೆ. ಆರೋಪಿಗಳು ಏನು ಉಲ್ಟಾ ಹೊಡೆದ್ರು ಅದಕ್ಕೆ ಉತ್ತರಿಸೋದಕ್ಕೆ ತನಿಖಾ ತಂಡ ಸಿದ್ಧ ಆಗಿದೆ. ರಿಪೋರ್ಟ್ ಮೂಲಕ ಉತ್ತರ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಫೋಟೋಗಳನ್ನ ಮತ್ತೆ FSLಗೆ ಕಳಿಸೋದಕ್ಕೆ ತಯಾರಿ ಮಾಡಿದ್ದಾರೆ. ಈಗ ಆಲ್ರೆಡಿ ಕಲೆಕ್ಟ್ ಆಗಿರುವಂತಹ ಎವಿಡೆನ್ಸ್ಗಳ ಬಗ್ಗೆ ಆರೋಪಿಗಳೇನಾದರೂ ಅದನ್ನು ಚಾಲೆಂಜ್ ಮಾಡಿದ್ರೆ ಸಮಸ್ಯೆಗಳಾಗಬಾರ್ದು. ಆರೋಪಿಗಳು ಉಲ್ಟಾ ಹೊಡೆದ್ರೆ ಅದಕ್ಕೂ ಉತ್ತರ ಸಿದ್ಧ ಇಟ್ಕೊಳ್ಳೋದಕ್ಕೆ ಪೊಲೀಸರು ಎಲ್ಲ ತಯಾರಿ ಮಾಡಿದ್ದಾರೆ ರಿಪೋರ್ಟ್ಗಳ ಮೂಲಕ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ಆಲ್ರೆಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಬಹಳಷ್ಟು ಪ್ರಬಲ ಸಾಕ್ಷ್ಯಗಳನ್ನ ತನಿಖಾ ತಂಡ ಕಲೆ ಹಾಕಿದ್ದಾಗಿದೆ. ಈಗ ಏನ್ ಹಾಗಿದ್ರೆ ಹೊಸ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡ್ತಿರೋದು, ಅಥವಾ ಈ ಎವಿಡೆನ್ಸ್ಗಳನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ? ಏನಾಗ್ತಾ ಇದೆ? ಪ್ರತಿಮಾ, ಈ ಎವಿಡೆನ್ಸ್ಗಳನ್ನು ಮತ್ತಷ್ಟು ಒಂದು ಸ್ಟ್ರಾಂಗ್ ಮಾಡುವಂತಹ ಕೆಲಸಕ್ಕೆ ಇದೀಗ ಪೊಲೀಸರು ಮುಂದಾಗಿರುವಂಥದ್ದು. ಯಾಕಂದರೆ ಇವಾಗ ಆಲ್ರೆಡಿ ಪ್ರಕರಣದ ಕಂಪ್ಲೀಟ್ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಒಂದಷ್ಟು ಪೆನ್ಡ್ರೈವ್ಗಳಲ್ಲಿ ಪೊಲೀಸರು ಅಂದರೆ ತನಿಖಾಧಿಕಾರಿ ನಿನ್ನೆ ಕೋರ್ಟ್ಗೂ ಇದು ಸಬ್ಮಿಟ್ ಕೂಡ ಮಾಡಿದ್ರು. ಆದರೆ ಕೆಲವೊಂದಷ್ಟು ಅಂದರೆ ರೇಣುಕಾಸ್ವಾಮಿಯ ಫೋಟೋಗಳೇನಿದೆ ಆ ಒಂದು ಫೋಟೋವನ್ನು ಇದೀಗ ಬೆಂಗಳೂರು FSLಗೆ ಕಳಿಸೋದಕ್ಕೆ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಇವಾಗ ಆಲ್ರೆಡಿ ಹೈದರಾಬಾದ್ CFSL ಏನಿದೆ ಅಲ್ಲಿಂದ ವರದಿ ಬಂದಿದೆ. ಆ ಒಂದು ರೇಣುಕಾಸ್ವಾಮಿಯ ಫೋಟೋ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ವರದಿಯನ್ನು ಅಲ್ಲಿಂದ ತರಿಸ್ಕೊಂಡಿದ್ದಾರೆ. ಆದರೆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಈ ಫೋಟೋ ಉಲ್ಟಾ ಆಗುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಸಾಕಷ್ಟು ಒಂದು ಜನಮಾನಸದಲ್ಲಿ AI ತಂತ್ರಜ್ಞಾನದ ಮುಖಾಂತರ ಈ ಒಂದು ಫೋಟೋ ತೆಗೆಯಲಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಏನು A10 ವಿನಯ್ ಏನಿದ್ದಾನೆ ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದಂತಹ ರೇಣುಕಾಸ್ವಾಮಿಯ ಫೋಟೋಗಳೇನಿದೆ ಆ ಫೋಟೋಗಳನ್ನು ಇದೀಗ ಬೆಂಗಳೂರು FSLಗೂ ಕೂಡ ಕಳಿಸಿರುವಂಥದ್ದು. ಅಲ್ಲೂ ಕೂಡ ಒಂದು ಕನ್ಫರ್ಮೇಷನನ್ನು ಮಾಡ್ಕೊಳ್ತಾರೆ. ಅಂದರೆ ನಿನ್ನೆ ಒಂದು ಕೋರ್ಟ್ಗೆ ಒಂದು ಅನುಮತಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ಒಂದು ಅಪ್ಲಿಕೇಶನನ್ನು ಹಾಕಿದ್ರು. ಅನುಮತಿಯನ್ನು ಕೋರ್ಟ್ ಕೂಡ ಕೊಟ್ಟಿತ್ತು. ಹೈದರಾಬಾದ್ನಿಂದ ಬಂದಂತಹ CFSL ವರದಿಗಳು ಮತ್ತು ರೇಣುಕಾಸ್ವಾಮಿಯ ಫೋಟೋಗಳೇನಿದೆ ಆ ಒಂದಷ್ಟು ಫೋಟೋಗಳನ್ನು ಬೆಂಗಳೂರಿನ FSLಗೂ ಕೂಡ ಕಳಿಸಿರುವಂಥದ್ದು ಪೊಲೀಸರು. ಎರಡೆರಡು ಸತಿ ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಅಂದರೆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ಕ್ರಮವನ್ನು ಅನುಸರಿಸ್ತಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.